ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿ ಆರ್ಕೆಸ್ಟ್ರಾ ತಂಡ ಬಾಗಲಕೋಟ್ ಹಾಗೂ ಅಣ್ಣ ಮುತ್ತಪ್ಪರ ಗೋಶಾಲೆ ಜಯ ಕರ್ನಾಟಕ ಸಂಘಟನೆ. ವಿಶೇಷವಾದಂಥದ್ದು ಅದರ ಜೊತೆಗೆ ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟ್ ಈ ಕಾರ್ಯಕ್ರಮದ ಪ್ರಾಯೋಜಕರು. ಎಲ್ರಿಗೂ ನಮಸ್ಕಾರ. ಓಪನ್ ಹಾರ್ಟ್ ಕನ್ನಡ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಸಾಹಸ ಸಿಂಹ ವಿಷ್ಣು ದಾದಾ ಅಂದರೆ ಯಾರಿಗೆ ಅಪರೂಪ ಇಲ್ಲ ಹೇಳಿ? ಎಲ್ರಿಗೂ ಅಪರೂಪನೇ. ಅದರಲ್ಲೂ ಕೂಡ ಒಬ್ಬ ದೈವಿ ಭಕ್ತ, ಅದರಲ್ಲೂ ಕೂಡ ಒಬ್ಬ ವಿದ್ಯಾವಂತ, ಅದರಲ್ಲೂ ಕೂಡ ಬಹಳಷ್ಟು ಸಮಾಜದ ಕಾಳಜಿ ಇರುವಂಥ ಏಕೈಕ ವ್ಯಕ್ತಿ ನಮ್ಮ ವಿಷ್ಣು ದಾದಾ. ವಿಷ್ಣು ದಾದಾ ಅವರ ಸಾಕಷ್ಟು ಸಿನಿಮಾಗಳು ನೋಡಿ ಒಂದು ಒಳ್ಳೆ ಮೆಸೇಜ್ ಕೊಡುವಂಥ ಸಿನಿಮಾಗಳೇ. ಯಾಕಂದರೆ ತಂದೆ ತಾಯಿ ಜೊತೆ ಹೇಗಿರಬೇಕು, ಮಕ್ಕಳನ್ನ ಹೇಗೆ ಬೆಳೆಸಬೇಕು, ಇಂಥ ಅದ್ಭುತವಾದಂಥ ಸಿನಿಮಾಗಳು ನೀವು ನೋಡಿದ್ದೀರ. ಯಾಕಂದರೆ ಅಂಥ ಅದ್ಭುತವಾದ ಸಿನಿಮಾಗಳ ಥರನೇ ಅವರ ಜೀವನ ಕೂಡ ನಡೀತಾ ಇತ್ತು. ಅಂಥೊಬ್ಬ ಅಪರೂಪದ ವ್ಯಕ್ತಿ ನಮ್ಮನ್ನು ಬರೀ ದೇಹ ಮಾತ್ರ ಅಗಲಿ ಹೋಗಿದೆ, 15 ವರ್ಷ ಆಯಿತು. ಆದರೆ ದೇಹದಲ್ಲಿರುವಂಥ ಎಲ್ಲವೂ ಕೂಡ ಇಲ್ಲಿ ಅಜರಾಮರವಾಗಿ ಬಿಟ್ಟು ಹೋಗಿದ್ದಾರೆ. ಯಾಕಂದರೆ ಮಕ್ಕಳನ್ನ ದತ್ತಕ್ಕೆ ಹಾಕಿ ತಗೋಬೇಕು, ಅಭಿಮಾನಿಗಳಿಗೆ ಯಾವ ರೀತಿ ಅಭಿಮಾನ ಬೆಳೆಸಬೇಕು. ಯಾಕಂದರೆ ಅಂಥೊಬ್ಬ ಅದ್ಭುತವಾದಂಥ ನಟ ನಮ್ಮ ವಿಷ್ಣು ದಾದಾ ಅವರು. ವಿಷ್ಣು ದಾದಾ ಅವರ ಹೆಸರಲ್ಲಿ ಇವತ್ತು ಸಾಕಷ್ಟು ಜೂನಿಯರ್ ವಿಷ್ಣುಗಳು ಓಡಾಡ್ತಾ ಇದ್ದಾರೆ. ಯಾಕಂದರೆ ನೋಡಿ, ಅವರು ಸತ್ರು ಇನ್ನೊಬ್ಬರ ಮೈಯಲ್ಲಿ, ಇನ್ನೊಬ್ಬರ ರೂಪದಲ್ಲಿ ಇವತ್ತು ವಿಷ್ಣು ದಾದಾ ಇಡೀ ನಮ್ಮ ಕರ್ನಾಟಕದಾದ್ಯಂತ ಅಷ್ಟೇ ಅಲ್ಲ, ನಮ್ಮ ಭಾರತದಾದ್ಯಂತ ವಿಷ್ಣು ದಾದಾ ಯಾರು ಅಂತ ಇವತ್ತು ಜೀವಂತವಾಗಿದ್ದಾರೆ. ಅದರಲ್ಲೂ ಕೂಡ ಕಲಾವಿದರು ಯಾರೂ ಸಾಯಲ್ಲ. ಯಾಕಂದರೆ ಅವರ ಕಲೆ ಎಲ್ಲರ ಮನದಲ್ಲೂ ಅಜರಾಮರವಾಗಿರುತ್ತೆ. ಇದಕ್ಕೆ ಎಕ್ಸಾಂಪಲ್ ಅಂದಂಗೆ ನಮ್ಮ ಡಾಕ್ಟರ್ ಶಂಕರ್ ನಾಗ್ ಅವರು, ಡಾಕ್ಟರ್ ರಾಜ್ಕುಮಾರ್ ಅವರು, ವಿಷ್ಣು ಸರ್ ಅವರು, ಅಂಬರೀಷ್ ಸರ್ ಅವರು, ಹೀಗೆ ಹಲವಾರು ಯಾರು ಸಾಮಾಜಿಕವಾಗಿ ಕಳಕಳಿ ಇಟ್ಟುಕೊಂಡು ಸಮಾಜಕ್ಕೆ ಏನಾದ್ರು ಕೊಡುಗೆ ಕೊಟ್ಟರು, ಅವರು ಯಾರು ನಮ್ಮನ್ನು ಆಗಲಿಲ್ಲ. ಅವರು ನಮ್ಮ ಜೊತೆಗೆ ಇದ್ದಾರೆ, ನಮ್ಮಗಳ ಕಡೆಯಿಂದ ಸೇವೆ ಮಾಡಿಸ್ತಾ ಇದ್ದಾರೆ. ಹಾಗಂತ ನಮ್ಮ ವಿಷ್ಣುಜಿಯವರಿಗೆ ದೇವರು ಏನು ಒಂದು ಸ್ವರ್ಗಕ್ಕೆ ಕರ್ಕೊಂಡೋಗಿದ್ದಾನೆ, ಆ ಸ್ವರ್ಗದಲ್ಲಿ ಇನ್ನೂ ಹೆಚ್ಚಿನ ರೀತಿಯ ಒಂದು ಸ್ವರ್ಗ ಸಿಗಲಿ ಅಂತ ಹೇಳುತ್ತಾ, ಇಲ್ಲಿರುವಂಥ ಎಲ್ಲ ಅಭಿಮಾನಿಗಳಿಗೆ ಅವರು ಏನು ಅನ್ನದಾತರಾಗಿದ್ದಾರೆ, ಆ ಅನ್ನದಾತರ ಕಡೆಯಿಂದ ಇವತ್ತು ನಮ್ಮ ಜೂನಿಯರ್ ವಿಷ್ಣುವರ್ಧನ್ಗಳ ಎಷ್ಟು ವಿಷ್ಣುವರ್ಧನ್ಗಳಿದ್ರೆ ಅವರೆಲ್ಲರ ಕಡೆಯಿಂದನೂ ವಿಷ್ಣು ದಾದಾಗೆ ನಮನವನ್ನು ಸಲ್ಲಿಸುತ್ತಾ ಅವರ ಕೆಲವೊಂದು ಕ್ಲಿಪ್ಗಳನ್ನು ತರೋಣ, ಬನ್ನಿ ನೋಡೋಣ. ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿಸ್ ಆರ್ಕೆಸ್ಟ್ರಾ ತಂಡ ಬಾಗಲಕೋಟೆ ಹಾಗೂ ಸರ್ವಶ್ರೇಷ್ಠ ಕ್ರಿಯೇಷನ್ ಸಾಂಸ್ಕೃತಿಕ ಸಂಸ್ಥೆ ಅಣ್ಣ ಮುತ್ತಪ್ಪರೈ ಗೋಶಾಲೆ ಹಾಗೂ ಜಯ ಕರ್ನಾಟಕ ಸಂಘಟನೆ ಬಾಗಲಕೋಟೆ, ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟೆ.